ಶರಣು ದೇವಿ ಕೃಪಾಕರಿ ಪಾಲಿಸುವವರತ ತಾಯಿ ಶ್ರೀ ಗೌರಿ ಪಾಲಿಸುತ್ತರತ ತಾಯಿ ಗೌರಿ ಶರಣು ಶರಣು ಹೆಣ್ಣಾದ್ರೆ ಕೆಲವು ಕುಟುಂಬಗಳಲ್ಲಿ ತಿರಸ್ಕಾರ ಮಾಡ್ತಾರೆ. ಆದ್ರೆ ನಮ್ಮ ಅಣ್ಣಂದ್ರು ನನ್ನ ಸಿಕ್ಕದ ಸುಪ್ಪತ್ತಿಗೆಯಲ್ಲಿ ಸಾಕಿ ಸಲ್ಲಿಸುತ್ತಾರೆ. ತಾಯಿ ಅವರಿಗೆ ಸಿಕ್ಕ ಸಂಪತ್ತು ಎಲ್ಲ ಕೊಟ್ಟು ಸುಖವಾಗಿರುವಂತೆ ಮಾಡುತ್ತಾರೆ. ನಿನ್ನಲ್ಲಿ ಇದೇ ಬೇಡಿಕೊಳ್ಳುತ್ತಿದ್ದೇನೆ ತಾಯಿ, ಬೇಡಿಕೊಳ್ಳುತ್ತಿದ್ದೇನೆ. ಶಿಕ್ಷಕ ಎಂದೆಂದಿನ ಪಾತ್ರವಾಗಿರುವ ರತ್ನ ಭಕ್ತಿ ಅಂತ ಬೇಡಿಕೊಂಡಿದ್ದೀಯಮ್ಮ. ಅಣ್ಣ, ನನ್ನ ಚಿಕ್ಕ ವಯಸ್ಸಿಂದ ತಂದೆ ತಾಯಿ ಇದ್ದಿದ್ರು ಸುಖವಾಗಿ ಬೆಳೆಸಿದ್ರಲ್ಲ, ಅದಕ್ಕೆ ನಿಮಗೆ ಸಿರಿ ಸಂಪತ್ತು ಯಾವಾಗಲೂ ಹೀಗೆ ಇರಲಿ ಅಂತ ದೇವಿಯಲ್ಲಿ ಬೇಡಿಕೊಂಡೆ ಅಣ್ಣ. ಅಯ್ಯೋ ಚಿಕ್ಕನಿಂದ ದೇವರೇ ದೇವರಂತ ನಂಬಿದ
ನಮ್ಮ ಗಾಡಿರೇಶ ಮೋಸ ಮಾಡುತ್ತೇನೆ. ಒಂದು ವೇಳೆ ಆಗದಿದ್ದರೆ ನಮ್ಮ ಮನ ದೇವರಾದ ಸದಾ ಮನ ಬಾಗಲು ಸಹ ಸುಳಿಯುವುದಿಲ್ಲಮ್ಮ. ಅದರ ಬಗ್ಗೆ ಚಿಂತಿಸಿರಮ್ಮ. ನಾವು ಸದಾ ಹೇಗಾದರೂ ಆಯ್ತಣ್ಣ, ಹಾಗೆ ಆಯ್ತು. ಹೌದು, ರಾಮ ಇಷ್ಟೊತ್ತಿಗೆ ಬರ್ತಿದ್ದ, ಆದ್ರೂ ಎಲ್ಲಿ ಹೋದ? ಹಿಂದೆಗೆ ಬರ್ಲೇ ಇಲ್ಲಲ್ಲ. ಅಯ್ಯೋ ನನ್ನ ಚಿನ್ನು, ನಿನಗೆ ಇದು ತಿಳಿದಿದೆಯಮ್ಮ. ಹಿಂದಿನ ಮುದ್ದೆ ಜನ ಪರೀಕ್ಷೆ ಮುಗಿಸಿಕೊಂಡು ಬರ್ತೀನಿ ಅಂದು ನನ್ನ ಗುರುವಾರ ಫೋನ್ ಮೂಲಕ ತಿಳಿಸಿದ್ದ. ಅದಕ್ಕೆ ರಾಮನ ಕಾಲನ ಜಲಕನಾಗಿ ಬಸ್ ಸ್ಟಾಪಿಗೆ ಕಳಿಸ ಬಂದಿದ್ದೀನಿ. ನೀನು ಬರುವ ಸಮಯವಾಯಿತು, ಬಂದರೆ ಬರ್ಬೋದಮ್ಮ. ವಾವ್ ಬ್ರದರ್, ಇಷ್ಟು ದಿನದಲ್ಲಿ ಸುರಿತ ಇಷ್ಟು ಆನಂದದ ಒಳೆ. ಹೌದು, ನಾನು ಸಿದ್ಧಿ ಸಂತೋಷದಲ್ಲಿ ಅಡಿಯನ್ನೇ ರೆಡಿ ಮಾಡೋದು ಮರ್ತ್ಬಿಟ್ಟೆ ಅಣ್ಣ. ಒಳಗಡೆ ಅಡಿಯ ರೆಡಿ ಮಾಡ್ತೇನೆ, ನೀ ಕೋಪ ಮಾಡ್ಕೋಬೇಡ. ನಾನೇಕೆ ಕೋಪಿಸಿಕೊಳ್ಳಲು ತಂಗಿ? 25 ವರ್ಷ ನಡೆದ ಸನ್ನಿವೇಶ ಮತ್ತು 25 ನಡೆದ ವರ್ಷ ಸನ್ನಿವೇಶ ಮರಳಿ ಮರಳಿ ನನ್ನ ಮನಸ್ಸಿನಲ್ಲಿ ಮಲಕ ಹಾಕಿಸಲೇ ಬರ್ತದೆ. ನನ್ನ 2 ಕುಟುಂಬಗಳು ನಕ್ಕ ನನ್ನ ಜಾಗ ಕಳೆದಿರುವ ಸುಸ್ಮಯಕ್ಕೆ ನಮ್ಮ ಅಕ್ಕ ಬಾವನನ್ನು ಆ ಭೂಪತಿ ಹಾಯಿಸಿಗೋಸ್ಕರ ಮನೆಯಲ್ಲಿ ಕೊಂದಿರೋ ಈ ವಿಚಾರವನ್ನು ಆ ಗುಟ್ಟನ್ನು ಎಟ್ಟು ಮಾಡುವುದು ನನ್ನಿಂದಾಗಿತ್ತಿಲ್ಲಮ್ಮ. ನನ್ನ ನೋವುಗಳನ್ನು ನಾನೇ ನುಂಗಿಕೊಂಡು ಕೆಲವು ದಿನಗಳಲ್ಲಿ ಕಳೆಯಲೇಬೇಕು. ಅವಳು ಕೊನೆಯಾದಾಗ ಸಂದೀಪ 6 ವರ್ಷದ ಹಡತನಿದ್ದ. ಅವಳು ತಂಗಿ ಚಂದು 7 ವರ್ಷದ ಬಾಲಕಿ. ಈಗ ಅವರು ಎಲ್ಲಿರುವರು, ಹೇಗಿರುವರು? ನಿಮ್ಮನೆ ಈಗಿದ್ದ ತಂಗಿರುವ ಭೂಪತಿ ಈ ಊರಿನಲ್ಲಿ ಮಗವನ್ನು ಅಳಿಸಿ ಮಧ್ಯಾಹ್ನಕ್ಕೆ ಸಕ್ಕಿನಿಂದ ಮರಿತಿರುವ ಪುಂಡರ ಗಂಡ ಭೂಪತಿ. ಒಂದಲ್ಲ ಒಂದು ದಿನ ನನ್ನ ಸೇವೆಗೆ ಭೂಪತಿ ಸೇವೆ ತಿಳಿಸಿದರೆ ನಾನು ಈ ಊರಿನ ಜಮೀನ್ದಾರ ಅನ್ನುವ ಪ್ರೇಮ ರಾಜನಂತೆ ನೆಲಪೆಟ್ಟಿಕೋ. ನಮ್ಮ ಊರಿನ ವಾತಾವರಣಕ್ಕೂ ಪಟ್ಟಣದ ಪರಿಸರಕ್ಕೂ ಕಲ್ಪಿಸಿಕೊಂಡರೆ ನಮ್ಮೂರು ನಮಗೆ ಚಂದವನು. ಹೌದು, ಎಷ್ಟು ದಿನವಾಯಿತು ನಿನ್ನ ಮುಖ ನೋಡದೆ. ಮನೆ ಕಡೆ ಎಲ್ಲ ಕ್ಷೇಮವಾಗಿದ್ದಾರೆ ತಾನು? ಅಯ್ಯೋ ಹುಡುಗ, ನೀನು ನನ್ನ ಜೊತೆಯಲ್ಲಿ ಇರೋದಕ್ಕೂ ನನ್ನ ಆರೋಗ್ಯಕ್ಕೆ ತೊಂದರೆ. ಮುಚ್ಚಿನ ಗಿಣಿ ಅಂತ ಮುಚ್ಚಿಸುವ ತಂಗಿ, ಹಳ್ಳದ ಗುಲಾಬಿಯಂತೆ ಹೃದಯನ ಸಾಗುವಾನನ್ನು ಹೊಂದಿಸಿದ ತಮ್ಮ, ನೀವು ನನ್ನ ಜೊತೆಯಲ್ಲಿರೋರಿಗೂ ನನ್ನ ಆರೋಗ್ಯಕ್ಕೆ ತೊಂದರೆ. ಅದಕ್ಕೇಕೆ ನಮ್ಮನೆ ನೊಂದು ಮಾತನಾಡುತ್ತಿರುವೆ ಅಣ್ಣ? ಸಂಸಾರದಲ್ಲಿ ಕಷ್ಟ ಸುಖ ನೋವು ನಲಿವು ಬರುವುದು ಸಹಜ. ಅದನ್ನು ಎಲ್ಲ ನೀಗಿಸಿಕೊಳ್ಳಲೇಬೇಕು. ಈ ಜೀವನವೇ ಹೀಗೆ ಒಂದು ದೊಡ್ಡ ಸಾಗರವಿದ್ದಂತೆ. ಅದನ್ನು ಈಜಿ ದಡ ಸೇರಿದರೆ ಸಿಗುವುದು ಸುಪ್ಪತ್ತಿಗೆನ ಸಾಗರ. ಹೌದು ರಾಜ್, ನೀವು ಹೇಳಿದ 100ಕ್ಕೆ 100 ಸತ್ಯವಾಗಿದೆ. ಆ ದೇವರು ನಮಗೇನೋ ಕೊರತೆ ಮಾಡಿರೋದು. ಏನು ತಂದೆ ತಾಯಿಗಳಿಂದ ನಮ್ಮಿಂದ ದೂರ ಮಾಡಿರ್ಬೋದು. ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು. ನಾವು ಜಮೀನ್ದಾರ ಅನ್ನುವ ಹೆಸರು ಸಾಕೋಣ. ನಮ್ಮ ಮನೆ ಗಣಗಳು ಕಾಪಾಡಲು ಅಲ್ವೇ? ಹೌದಣ್ಣ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಾಯಲೇಬೇಕು. ಹುಟ್ಟು ಸಾವು ಅಂತರವೇ ಇತಿಹಾಸ. ಇರಲಿ ಅಣ್ಣ, ನನ್ನ ಮುದ್ದಿಯನ್ನ ತಂಗಿಯ ಸುಳಿವೇ ಇಲ್ಲ. ರವಿ, ನೀನು ಬಂದು ಆ ವಿಚಾರವನ್ನು ಹಾಗೆ ತಿಳಿಸಿದಿ. ಅದಕ್ಕೆ ನಮಗೆ ಊಟ ನೀಡಲು ಅಡಿಗೆ ಕೋಣೆಯಲ್ಲೇ ಇರಲು. ಹೌದಣ್ಣ, ತಂಗಿಯ ಕೈ ತುತ್ತು ತಿನ್ನದೆ ತುಂಬ ದಿನವಾಗಿದೆ. ಅದಕ್ಕಾಗಿ ನನ್ನ ಬಾಯಿ ಆತರಿಯುತ್ತದೆ. ತಂಗಿ ಬಿದ್ದು ಎಲ್ಲಿರುವಳಮ್ಮ? ವಾವ್, ಏನು ಬ್ರದರ್, ಚೆನ್ನಾಗಿದ್ದೀರಾ? ನೀವು ಬಂದಿದ್ದು ಸುಳಿವೇ ಗೊತ್ತಾಗ್ಲಿಲ್ಲ.
ಅಯ್ಯೋ ಮುದ್ದಿನ ತಂಗಿ, ಹಾಗೇನೆ ಇಲ್ಲಮ್ಮ. ಹೌದು, ಆ ನಿನ್ನ ತುಂಟುತನದ ಆಟ ಪಾಠಗಳನ್ನು ಇನ್ನ ಬಿಟ್ಟಿಲ್ಲವೇ. ಸಮಾಜ ಬದಲಾದಂತೆ ಕೂಡ ನಾವು ಬದಲಾಗಬೇಕು ತಂಗಿ. ಹಾಗೆ ಬದುಕಿದರೆ ಈ ಸಮಾಜದಲ್ಲಿ ಸಿಗುವುದು ನಮಗೆ ಬೆಲೆ. ಅಣ್ಣ, ಹಾಗೆ ಬದುಕಲು ಸಾಧ್ಯವಿಲ್ಲ ಅಣ್ಣ. ನನ್ನ ತುಂಟುತನನೇ ನನ್ನ ನಿರ್ಧಾರ ಅಣ್ಣ. ಹೌದು, ರಾಮ ಎಲ್ಲಿ ಕಾಣಿಸ್ತಿಲ್ಲಲ್ಲ? ಹೌದು ರಾಜ್, ರಾಮೇ ಅಲ್ಲ, ನೀನು ಬರುವ ಸಂತೋಷದಲ್ಲಿ ಆ ರಾಮನನ್ನು ಮರೆತು ಬಿಟ್ಟಿವಲ್ಲೋ. ಏನು ಮರೆಯುವುದು ಅಣ್ಣ? ಹಾಗೇನಿಲ್ಲ. ದಾರಿಯಲ್ಲಿ ಬರುವಾಗ ಕೊಳಿಚ ನೀರಿನ ಮೇಲೆ ಗಾಡಿಯನ್ನು ಓಡಿಸಿದ. ಆ ಕೊಳಿಚ ನೀರು ಕಾರನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತು. ಆ ಅಣ್ಣ ನೋಡಿದರೆ ಬೈತಾನೆಂದು ಕಾರನ್ನು ತೊಳೆದುಕೊಂಡು ಬರಲು ಎಸ್ಟೇಟ್ ಕಡೆ ಹೋಗಿದ್ದ. ಅಯ್ಯೋ ಈಚೆ ಹುಡುಗ, ನಾನೇಗೆ ಅವನ ಮೇಲೆ ಕೋಪ ಮಾಡಿಕೊಳ್ಳದೆ. ಹೌದು ರವಿ, ಈ ನಡೆದ ಪರೀಕ್ಷೆಯಲ್ಲಿ ಎಲ್ಲ ಪದ್ಯಗಳು ಚೆನ್ನಾಗಿ ಮಾಡಿರೋ ತಾನೆ. ರವಿ ಅಣ್ಣ, ಪರೀಕ್ಷೆ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಫಸ್ಟ್ ಕ್ಲಾಸಲ್ಲಿ ಬರೋದು ಖಚಿತ. ಇದು ನನ್ನ ಮಾತು, ಸತ್ಯವಾದ ಮಾತು ಅಣ್ಣ. ಸರಿಯಾಗಿ ಹೇಳಿದೆ ತಂಗಿ, ನೀನು ಹೇಳಿದ್ದು ಸರಿಯಾಗಿದೆ. ನನ್ನಿಂದ ಆಗುವ ಪ್ರಯತ್ನ ಮಾಡಾಗಿದೆ. ಫಲಿತಾಂಶ ಬಂದ ನಂತರ ಎಲ್ಲ ತಿಳಿಯುತ್ತದೆ ತಂಗಿ. ಆದರೆ ಒಂದು ನನಗೆ ಸತ್ಯವೆನಿಸ್ತದೆ ತಂಗಿ, ಅಕ್ಷರವಿಲ್ಲದಂತವನ ಬಾಳು ನಶ್ವರ. ಹೆಣ್ಣು ದೀಪ ಬೆಳಗಿಸಿದಂತೆ ಶಿಕ್ಷಣ ಕೂಡ ಮನೆಯನ್ನೇ ಬೆಳಗಿಸುತ್ತದೆ ತಂಗಿ. ಈ ಸಲ ನಮ್ಮ ರವಿರಾಜೇಂದ್ರಪ್ಪ ಇಡೀ ಕುವೆಂಪು ಯೂನಿವರ್ಸಿಟಿಗೆ ಇವರದೇ ಒಂದು ದಾಖಲೆ ಕಣ್ರಿ, ದಾಖಲೆ. ಯಾಕಂದ್ರೆ ಹಿಂದೆ ಯಾರು ಮಾಡಬಾರ್ದು, ಮುಂದೆ ಯಾರು ಮಾಡಬಾರ್ದು ಅನ್ನೋದೇ ಇವರ ಕಮ್ಮತ್ತು, ಕಸರತ್ತು. ಎಲ್ಲೇ ಇರಲಿ, ಹೇಗೆ ಇರಲಿ, ಇವರ ವಿದ್ಯಾಭ್ಯಾಸ ಸುಗಮವಾಗಿ ನಡಿಬೇಕನ್ನೋದೇ ನನ್ನ ಆಸೆ ನೋಡ್ರಿ. ಯಾಕೆ ಹೇಳಿದ್ವಿ ಕಣಮ್ಮ, ಅದಕ್ಕಂತಲ್ಲ ಇಷ್ಟೊಂದು ಎಕ್ಸಾಮ್ ಇಟ್ಟು ವಿದ್ಯಾಭ್ಯಾಸ ಮಾಡಿಸೋದು. ಹೌದು ಅಣ್ಣ. ಅಣ್ಣ, ಅದು ಪರೀಕ್ಷೆ ನನ್ನ ತಲೆಯಲ್ಲಿದೆ. ಅಣ್ಣ, ನೀನೇನು ಚಿಂತೆ ಮಾಡಬೇಡ, ಎಲ್ಲ ತಾನಾಗಿ ಸರಿ ಹೋಗುತ್ತದೆ, ಸರಿನಾ? ಪಾಪ ನೋಡ್ರಿ, ನಮ್ಮ ರವಿರಾಜೇಂದ್ರಪ್ಪನವರು ಆಯ್ತಾರ ಊಟ ತಿಂದು ತಿಂದು ಭೀಮ್ನಾಗಿದ್ದವರು ಯಾವ ರೀತಿ ಸಣ್ಣಾಗ್ಯಾರ ಪಾಪ. ಅದಕ್ಕಲ್ಲ ನಾನು ರಾಮು ಮತ್ತೆ ತಂಗಿಯ ಕೈ ತುತ್ತು ತಿಂದು ದಪ್ಪವಾಗಲು ಬಂದಿದ್ದೇನೆ. ಆದರೆ ಒಂದೇ ತರದ ಊಟ ಸಿಗುವುದಿಲ್ಲ. ಆಯ್ತು, ಕಾಯಿ ಅಸ್ತಿತ್ವವಾಗಿ ಇರುವುದಿಲ್ಲ. ಅಣ್ಣ, ನಿಮ್ಮ ಮಾತನ್ನು ಯಾರಾದ್ರೂ ಮೀರಲು ಸಾಧ್ಯವೇ ಇಲ್ಲ ಬಿಡಣ್ಣ. ಅಣ್ಣ, ಈಗ ಮಾತಾಡಿದ್ರೆ ಆಯ್ತು. ಯಾರೋ ತುಂಬ ಹೊಟ್ಟೆ ಸಿಗುತ್ತೆ, ಬನ್ನಿ ಅಣ್ಣ, ಊಟ ಮಾಡೋಣ.
ಸ್ವಲ್ಪ ನಡೀರಿ, ಕಾರ್ನಾಗಿರೋ ಲಗೇಜು ತಗೊಂಡು ಬರ್ತೀನಿ. ಅಯ್ಯೋ, ಇವರ ತುಂಬಿದ ಮನೆ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ನೋಡ್ರಿ. ಇವರು ನನ್ನ ಸ್ವಂತ ತಮ್ಮನಾಗಿ ನೋಡ್ಕೊಳ್ತಾರೆ. ಇವರ ಮನೆಯಾಗೆ ಋಣಿಯಾಗಿರೋದು ನನ್ನ 7 ಜನ್ಮದ ಪುಣ್ಯ ಕಣ್ರಿ, ಪುಣ್ಯ. ಅಯ್ಯಯ್ಯೋ, ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಊಟ ಮಾಡಿ ಬರ್ತೀನಿ ತಡ್ರಿ. ಜಗತ್ತಿಗೆ ನಾನೇ ಅಧಿಪತಿ. ಬೇಕಾದ 5 ನರಕದ ಕರಿ ನಾಯಕ ನನ್ನ ಹಿರಿಯ ವಂಶಸ್ಥ ನಾಯಕನಾಗಿ ಮೆರೆಯಲೇ ಇಲ್ಲದಿದ್ದರೆ ಈ ಭೂಪತಿಯ ಜರಿಗತ್ತಲೇ
ರಿಯಲಿ ಸಾರಿ. ಹೌದು, ಏನಾಯ್ತೆಂದು ಈ ರಂಗಮಂದಿರದಲ್ಲಿ ನಿಂತು ಈಕೆ ಏಕೆ ಮೌನವ್ರತ ಮಾಡುತ್ತಿರುವೆ? ಬಿಂದು ಎಂಬ ಹೂವನ್ನು ಮಕರಂದವ ನೀರಲು ಮೈಸೂರಿನಿಂದ ಹಿಂದಿಂಡಾಗಿ ಹಾರಿ ಬಂದ ಈ ಪ್ರದೀಪ್ ಎಂಬ ದುಂಬಿಯನ್ನು ಇಷ್ಟೊಂದು ಮನನೊಯಿಸುವುದು ಏಕೆ ರಾಣಿ? ನಿನ್ನ ಪ್ರೀತಿಯ ಹೃದಯದಿಂದ ನನ್ನ ಸ್ವಾಗತಿಸು. ಮನ ನೊಂದಿರೋದು ನಿನ್ನಲ್ಲ ಪ್ರದೀಪ್, ನನ್ನ ಮನ. ಏಕೆಂದ್ರೆ ನೀವು ಇಷ್ಟೊಂದಾದ್ರೂ ಬರ್ಲಿಲ್ಲಲ್ಲ. ಬರುವ ದಾರಿಯಲ್ಲಿ ಏನಾದ್ರೂ ಆಯ್ತೆಂದು ಮೌನವಾಗಿ ನಿಂತು ಬಿಟ್ಟಿದ್ದೆ ಅಷ್ಟೇ. ಏಕೆಂದು ನಿನ್ನನ್ನು ಸೇರಲೆಂದು ಬಂದ ಈ ಪ್ರದೀಪನಿಗೆ ಆ ದೇವರೇ ಇಂಥ ಪ್ರೇಮದ ರಹದಾರಿಯನ್ನು ಸೃಷ್ಟಿಸಿರುವಾಗ ಇಲ್ಲಿ ನಿಂತಿರ ಕುಂತಿರ ನರ ಮಾನವರು ನನಗೇನು ಮಾಡೋರು? ಆದ್ರೂ ಪ್ರದೀಪ್, ಈಗಲಾದ್ರೂ ನನ್ನನ್ನು ಸೇರಲು ಬಂದ್ರಲ್ಲ, ನನಗಷ್ಟೇ ಸಾಕು. ಏ ಹುಚ್ಚಿ, ಏನಾಯ್ತು ನಿನಗೆ? ನೋವಿಲ್ಲದೆ ಯಾವತ್ತೂ ಕಣ್ಣೀರು ಬರಲ್ಲ, ಪ್ರೀತಿ ಇಲ್ಲದೆ ಯಾವತ್ತೂ ಸಂಬಂಧ ಉಳಿಯೋದಿಲ್ಲ. ಹೌದು, ಏನಾಯ್ತು ಈಗ ನಿನಗೆ? ಏನಿಲ್ಲ ಪ್ರದೀಪ್, ಇಷ್ಟು ದಿನದ ನಂತರ ನಾವಿಬ್ರು ಒಟ್ಟಿಗೆ ಸೇರ್ತೀವಲ್ಲ, ಅದಕ್ಕೆ ಈ ಆನಂದ ಬಾಷ್ಪಗಳು ಅಷ್ಟೇ. ಓಹೋ, ಈಗ ಸಮಾಚಾರ. ಈ ಆನಂದದಲ್ಲಿ ನನ್ನನ್ನೇನಾರು ಮರೆತಿರುವ ಚೆಲುವೆ? ನೋಡು ಪ್ರದೀಪ್, ನನಗೆ ಪ್ರೀತಿ ಮಾಡೋದಷ್ಟೇ ಗೊತ್ತು, ಮೋಸ ಮಾಡುವುದು ಗೊತ್ತಿಲ್ಲ. ನೋಡಿ, ತಮಾಷೆಗೂ ಈ ರೀತಿ ಮಾತನಾಡಬೇಡಿ ಪ್ಲೀಸ್ ಪ್ರದೀಪ್. ಸಾರಿ ಡಿಯರ್, ತಮಾಷೆಗಾಗಿ ಹೇಳಿದೆ ಅಷ್ಟೇ. ಇದು ಇಂದು 1000 ಹೂಗಳನ್ನು ನೋಡು, 100 ಹೂಗಳನ್ನು ಪರಿಚಯ ಮಾಡ್ಕೋ, 10 ಹೂಗಳನ್ನು ಪ್ರೀತಿ ಮಾಡು. ಈ ಪ್ರದೀಪ್ ಎಂಬ ಹೂವನ್ನು ಎಂದಿಗೂ ನೀ ಬಾರದಂತೆ ನೋಡಿಕೊ. ಕೆಂಪು ಗುಲಾಬಿ ಕೊಟ್ರೆ ಲವ್ ಮಾಡ್ತಂತ, ಹಳದಿ ಗುಲಾಬಿ ಕೊಟ್ರೆ ಸ್ನೇಹ ಬೀಳುತ್ತಂತ, ಬಿಳೆ ಗುಲಾಬಿ ಕೊಟ್ರೆ ಜೀವನ ಪೂರ್ತಿ ಈ ಚಲೋ ನಿನ್ಗೋಸ್ಕರ ಕಾಯ್ತಾ ಇದ್ನಂತ. ಅವಿ ಹೋಗ್ಬೇಡಿ, ಅಮ್ಯೂಸ್ಮೆಂಟ್ ಲವ್ ಯು ಟು. ಕ್ಯಾಶ್ ಆಫ್ ಆಗುತ್ತೆ, ಹೋಗ್ಬೇಡಿ ದಯಮಾಡಿ. ಚಿನ್ನು, ನಿನಗೊಂದು ಪ್ರೇಮದ ಕಥೆಯನ್ನು ಹೇಳುತ್ತೇನೆ. ಕಲೆಗೆ ತವರೂರಾದ ಪ್ರೇಮಿಗಳ ತವರೂರಾದ ಈ ಜಾಗದಲ್ಲಿ ಅನ್ನ ನೀರಿಗೂ ಬರ ಬಂದರೂ ಬರಬಹುದು, ಆದ್ರೆ ಪ್ರೀತಿಗೆ ಪ್ರೀತಿಸೋರಿಗೆ ಯಾವತ್ತೂ ಇಲ್ಲಿ ಬರಲ್ಲ. ಇಲ್ಲಿ ಪ್ರೀತಿ ಕಥೆಯಾದಂತ ನಾನೊಬ್ಬ ಪ್ರೇಮಿ. ಪ್ರೀತಿನ 100ರಲ್ಲಿ 75% ಲವ್ ಮ್ಯಾರೇಜ್, 25% ಅರೇಂಜ್ ಮ್ಯಾರೇಜ್. ಆ 25% ಅಲ್ಲಿ ಕೆಲವರು ಪ್ರೀತಿ ಸಿಕ್ಕಿದೆ, ಇನ್ನ ಕೆಲವ್ರಿಗೂ ಪ್ರೀತಿ ಸಿಕ್ಕಿಲ್ಲ. ಕೆಲವರು ಪ್ರೀತಿನ ದಾನ ಮಾಡಿದರೆ, ಇನ್ನ ಕೆಲವರು ಪ್ರೀತಿನ ತ್ಯಾಗ ಮಾಡಿದ್ದಾರೆ. ಇದು ಪ್ರೇಮಿಗಳ ಲೋಕ ಅಲ್ಲ ರಾಣಿ, ಇದು ಪ್ರೇಮ ಲೋಕ. ಇದು ಕನಸುಗಾರನ ಲೋಕ ಅಲ್ಲ, ಕನಸುಗಳ ಲೋಕ. ಈ ಕನಸುಗಾರನ ಒಂದು ಕನಸಿನ ನನಸು ಮಾಡಲು ನನ್ನ ನಿನ್ನ ಪ್ರೀತಿ ಯಾವಾಗಲೂ ಚಿರುವಿಣಿಯಾಗಿರಬೇಕೆಂದು, ಅಮರವಾಗಿ ಬೆಳೆಯಲೆಂದು ಈ ಪ್ರೇಮ. ಈ ಹೂವನ್ನು ಎಂದಿಗೂ ನೋಯಿಸಬಾರದು. ಆದ್ರೆ ನಾವು ಭೇಟಿ ಆಗಿದ್ದು ನಿಜ, ನೀವು ಹೂ ಮುಡಿಸಿದ್ದು ನಿಜ. ಆದ್ರೆ ನಮ್ಮ ಅಣ್ಣಂದ್ರು ನನಗೋಸ್ಕರ ಕಾಯ್ತಿರ್ತಾರೆ. ನಾನಿನ್ನು ಹೋಗಿ ಬರ್ಲಾ? ನಿನಗಾಗಿ ಬೆಟ್ಟದಷ್ಟು ಆಸೆ ಹೊತ್ತುಕೊಂಡು ಬಂದ ಈ ಪ್ರದೀಪನಿಗೆ ಏನು ಕೊಡದೆ ಆಗಿ ಹೋದರೆ ನ್ಯಾಯ ಬಿಂದು. ಓ ರಾಯರೇ, ಏನು ಪ್ರೀತಿಯ ಸೊಪ್ಪತ್ತಿಗೆಯಲ್ಲಿ ತೇಲಾಡುತ್ತಿ ಕಾಣಿಸ್ತಿದೆಯಲ್ಲ? ಪ್ರೀತಿ ದೈವ ಸ್ವರೂಪನು. ಅದಕ್ಕೆ ರೂಪವಿರಲ್ಲ, ಬಣ್ಣವಿರಲ್ಲ, ಆಕಾರವಿರಲ್ಲ, ಜಾತಿ ಇರಲ್ಲ. ಕಣ್ಣಿಗೆ ಕಾಣದ ಪ್ರೀತಿನ ನಾವು ಹೇಗೆ ಕಂಡುಕೊಳ್ಳುತ್ತೀವಿ ಅಂದ್ರೆ, ಒಬ್ಬರನ್ನೊಬ್ಬರು ಎಷ್ಟು ಸಾರಿ ನೋಡಿದ್ದೀರ ಅನ್ನೋದು ಮುಖ್ಯ ಅಲ್ಲ, ಒಬ್ಬರ ಜೊತೆ ಒಬ್ಬರು ಎಷ್ಟು ಸಾರಿ ಮಾತಾಡಿದ್ದೀರ ಅನ್ನೋದು ಮುಖ್ಯ ಅಲ್ಲ, ಒಬ್ಬರ ಜೊತೆ ಎಷ್ಟು ಸಾರಿ ತಿರುಗಿದ್ದೀರ ಅನ್ನೋದು ಮುಖ್ಯ ಅಲ್ಲ. ಕೆಲವು ಅಕ್ಕಿಗಳಂತೆ ಚಿಲಿಪಿಲಿಯಾಗಿ ನಿನ್ನ ಮಧುರವಾದ ಕಂಠದಿಂದ ಮೂಡಿ ಬರಲಿ ಒಂದು ಪ್ರೇಮ ಗೀತೆ. ಆಯ್ತು, ನಮ್ಮಿಬ್ಬರ ಪ್ರೇಮ ಗೀತೆ ಈಗ ಶುರುವಾಯಿತು. ಪ್ರೀತಿಯ ಹುಡುಗಿಗೆ ಪ್ರೀತಿಯ
ನಡೆದು ಬರಲಿಗೆ ನಾಗುಡಿಸುವೆ ಮಲ್ಲಿಗೆ ಸರಿ ಪ್ರದೀಪ್, ನಾನೇನು ಹೋಗಿ ಬರಲ್ಲ. ಬಿಂದು
ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗ್ಬೋದಲ್ಲ? ನಮ್ಮನೆಗೆ ಇಂದು ನೀನು ಹೋಗು, ನನ್ನ ಪ್ರಾಣ ಸ್ನೇಹಿತ ಕಾಯ್ತಾ ಇದ್ದಾನೆ ಅಂತ ಹೇಳಿದೆ. ಆದರೆ ಹೋಗೋ ಮುನ್ನ ಮತ್ತೊಂದು ಹಾಡು ಬರಬಾರದು? ಆಯ್ತು ನನ್ನ ರಾಜ, ನೀನು ಹೇಳಿದ ಹಾಗೆ ಹಾಗೆ. ಇನ್ನೊಂದು ಸ್ವಲ್ಪ ಹೊತ್ತು ನಿನ್ನ ಜೊತೆಲಿ ಇರ್ಬೇಕಂದ್ಕೊಂಡೆ. ನೀನು ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸೇ ಬರ್ತಿಲ್ಲ. ಯಾವಾಗಲೂ ನಿನ್ನ ಪಕ್ಕದಲ್ಲಿ ಇರಬೇಕು, ಈ ನಿನ್ನ ಮುಖನೇ ನೋಡ್ತಿರ್ಬೇಕು. ನನಗೂ ಅಷ್ಟೇ ರಾಜ, ಯಾವಾಗಲೂ ನೀನು ಮುಖನೇ ನೋಡ್ತಿರ್ಬೇಕಂತ ನನ್ನ ಮನದಾಸೆ. ಹಾಗಾದರೆ ತಡೆಯಕ್ಕೆ ನಿನ್ನ ಕಂಠ ಸಿರಿಯಿಂದ ಮೂಡಿ ಬರಲಿ ಒಂದು ಪ್ರೇಮಗೀತೆ. ನಿನಗಾಗಿ